ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂದ್ಬಿಟ್ಟು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದೆ. ಅದಕ್ಕೆ ತುಂಬ ಜನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿದ್ದೀರಾ. ಅದಕ್ಕೆ ಉತ್ತರನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರ್ ಆಗಿ ಸಿಗುತ್ತೆ. ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ, ನನಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಡೈಲಿ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಚೆಕ್ ಮಾಡಿ. ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ 15ನೇ ಕಂತಿನ ಹಣ ಜಮೆ ಆಗಿದೆ ಅಂತ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ ನಮಗೆ ಹಣ ಬಂದಿಲ್ಲ ಅಂತ. ಖಂಡಿತವಾಗ್ಲೂ ಮೊನ್ನೆ ಸಂಜೆಯಿಂದನೇ ಹಣ ಬಿಡುಗಡೆ ಆಗಿದೆ. ಸಾಕಷ್ಟು ಮಹಿಳೆಯರಿಗೆ ಹಣ ಜಮೆ ಕೂಡ ಆಗಿದೆ. ಸೊ ಯಾರೆಲ್ಲ ನಿನ್ನೆ ಕಮೆಂಟ್ ಮಾಡಿದ್ದೀರಾ ಹಣ ಬಂದಿಲ್ಲ ಅಂತ, ಅವ್ರಿಗೆ ಖಂಡಿತವಾಗ್ಲೂ ಇವತ್ತು ಬಂದಿರುತ್ತೆ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಇವತ್ತು ಹಣ ಬಂದಿದೆಯಾ ಇಲ್ಲ ಅಂತ. 100% ಹಣ ಬಿಡುಗಡೆ ಆಗಿರೋದಂತೂ ನಿಜ. ಬಟ್ ಅವ್ರು ಬಿಡುಗಡೆ ಮಾಡಿದ ದಿವಸನೇ ಎಲ್ಲರಿಗೂ ಕೂಡ ಬರಲ್ಲ, ನಿಮಗೂ ಕೂಡ ಗೊತ್ತಿದೆ. ಯಾಕಂದರೆ ಇಷ್ಟು 14 ಕಂತಿನ ಹಣದವರೆಗೂ ನೀವು ನೋಡ್ಕೊತ ಬಂದಿದ್ದೀರಾ. ಅವರು ಜಮೆ ಮಾಡಿದ ದಿವಸನೇ ಎಲ್ಲರಿಗೂ ಕೂಡ ಬರೋದಿಲ್ಲ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಕೆಲವೊಬ್ಬರಿಗೆ ಫಸ್ಟ್ ಡೇನೇ ಬರುತ್ತೆ, ಕೆಲವೊಬ್ಬರಿಗೆ 2-3 ದಿನ ಆದಮೇಲೆ ಬರುತ್ತೆ, ಕೆಲವೊಬ್ಬರಿಗೆ 1 ವಾರ ಆದಮೇಲೆ ಬರುತ್ತೆ. ಸೊ ಹೇಳೋಕ್ಕಾಗೋದಿಲ್ಲ. ಬಟ್ ಹಣ ಬಿಡುಗಡೆ ಆಗಿರೋದಂತೂ 100% ನಿಜ. ಯಾರೆಲ್ಲ ನಿನ್ನೆ ಬಂದಿಲ್ಲ ನಮಗೆ ಹಣ ಅಂತ ಕಮೆಂಟ್ ಮಾಡಿದ್ರಿ, ಇವತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿಗೆಲ್ಲ ಹಣ ಬಂದಿದೆ, ನೀವು ಯಾವ ಜಿಲ್ಲೆಯವರು ಅಂತ. ನಿಮಗೆ ಹಣ ಬಂದಿದ್ರು ಕೂಡ ಕಮೆಂಟ್ ಮಾಡಿ, ಹಣ ಬಂದಿಲ್ಲ ಅಂದರೂ ಕೂಡ ಯಾವ ಜಿಲ್ಲೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಹಣ ಬರೋದಂತೂ ನಿಜ. ನಿಮಗೆ ಬರೋದು ಸ್ವಲ್ಪ ತಡ ಆಗ್ಬೋದಷ್ಟೇ. ಸೊ ವೆಯ್ಟ್ ಮಾಡಿ. ಬಂದಿಲ್ಲ ಅಂದರೆ ಇವತ್ತು ಅಥವಾ ನಾಳೆ. ಇವತ್ತು ಮೊನ್ನೆ ಸಂಜೆಯೇ ತುಂಬ ಜನಕ್ಕೆ ಬಂದಿದೆ. ಒಂದು 5% ಮಹಿಳೆಯರಿಗೆ ಮೊನ್ನೆ ಸಂಜೆಯಿಂದನೇ ಬಂದಿದೆ, ನಿನ್ನೆ ಬಂದಿದೆ, ಇವತ್ತು ಬಂದಿದೆ. ಹಾಗಾಗಿ ಪ್ಲೀಸ್ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಆಲ್ರೆಡಿ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಒಂದು ವಾರದಿಂದ ಶುರುವಾಗಿದೆ. ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ. ಹೆಸರು ತಿದ್ದುಪಡಿ ಸ್ಟಾರ್ಟ್ ಆಗಿದೆ. ನೀವೇನಾರ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಅಂತಂದರೆ ನಾನು ಅದ್ರ ಬಗ್ಗೆ ಕೂಡ ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚಾನಲ್ನಲ್ಲಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ವಿಡಿಯೋ ಕೂಡ ಚೆಕ್ ಮಾಡಿ. ಹೊಸ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ, ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ನಿಮಗೆ ಬೇರೆ ಕಂಟೆಂಟ್ನ ನೋಡ್ತೀರಾ, ಕುಕ್ಕಿಂಗ್ ಆಗಿರ್ಬೋದು, ಮಿನಿ ಬ್ಲಾಗ್ಸ್ ಆಗಿರ್ಬೋದು, ಅಲ್ಲೂ ಕೂಡ ಚೆಕ್ ಮಾಡಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡೋದನ್ನ ಮರಿಬೇಡಿ. ಡೈಲಿ ನ್ಯೂಸ್ ಅಪ್ಡೇಟ್ ಮಾಡ್ತಿರ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.